ಡಿಕೆಶಿ ಸಂಪುಟ ರಚನೆಗೆ ಕಸರತ್ತು ಜೋರು. ಯಾರಿಗೆ ಸಿಗುತ್ತೆ ಚಾನ್ಸ್? ಎರಡನೇ ಲಿಸ್ಟ್ ನಲ್ಲಿ ಯಾರಿಗೆ ಚಾನ್ಸ್, ಯಾರಿಗೆ ಕೋಕ್ ಸಿಗುತ್ತೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಡಿಕೆಶಿ ಸಂಪುಟ ರಚನೆಗೆ ಕಸರತ್ತು ಜೋರಾಗಿದೆ. ಮತ್ತೆ ಯಾರಿಗೆ ಚಾನ್ಸ್ ಸಿಗುತ್ತೆ, ಯಾರಿಗೆ ಕೋಕ್ ಕೊಡಲಾಗುತ್ತೆ? ಡಿಕೆಶಿ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗಿ 3 ದಿನಕ್ಕೆ ಬಂಡಾಯ. 20-27 ಸ್ಥಾನ ಭರ್ತಿಗೆ ಅವಕಾಶ. 40ಕ್ಕೂ ಹೆಚ್ಚು ಜನ, 13 ಜನ ಸಚಿವರಾಗಿ ಪ್ರಮಾಣ ವಚನ. 20 ಸಚಿವ ಸ್ಥಾನಕ್ಕೆ ಭರ್ತಿಗೆ ಸರ್ಕಸ್ ನಡೀತಾ ಇದೆ. 3 ಕೋಟಾದಲ್ಲಿ 20 ಶಾಸಕರಿಗೆ ಸಚಿವಗಿರಿ ಹಂಚಿಕೆ ಚರ್ಚೆ ನಡೀತಾ ಇದೆ. ಜೂನ್ 18ರ ನಂತರವೇ ಡಿಕೆಶಿ ಸರ್ಕಾರದ 2ನೇ ಹಂತ ಸಂಪುಟ ವಿಸ್ತರಣೆ ಆಗುತ್ತೆ. 40ಕ್ಕೂ ಹೆಚ್ಚು ಶಾಸಕರಿಂದ ಸಂಪುಟ ಸೇರಲು ತೆರೆಮರೆಯಲ್ಲಿ ಕಸರತ್ತು ನಡೀತಾ ಇದೆ. ಆಕಾಂಕ್ಷಿಗಳಾಗಿದ್ದಾರೆ. ಡಿಕೆಶಿ ಸಂಪುಟ ರಚನೆಗೆ ಕಸರತ್ತು ಜೋರಾಗಿದೆ. 2ನೇ ಲಿಸ್ಟ್ ನಲ್ಲಿ ಯಾರಿಗೆ ಚಾನ್ಸ್ ಸಿಗುತ್ತೆ, ಯಾರಿಗೆ ಕೋಕ್ ಕೊಡಲಾಗುತ್ತೆ ಅನ್ನುವಂತ ಚರ್ಚೆ. ಡಿಕೆಶಿ ನೇತೃತ್ವದ ಸರ್ಕಾರ ರಚನೆಯಾಗಿ 3 ದಿನಕ್ಕೆ ಬಂಡಾಯ ಶುರುವಾಗಿದೆ. 20-27 ಸ್ಥಾನ ಭರ್ತಿಗೆ ಅವಕಾಶ. 40ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳು. 13 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಆಗಿದೆ. 20 ಸಚಿವ ಸ್ಥಾನಕ್ಕೆ ಭರ್ತಿಗೆ ಸರ್ಕಸ್ ನಡೀತಾ ಇದೆ. 3 ಕೋಟಾದಲ್ಲಿ 20 ಶಾಸಕರಿಗೆ ಸಚಿವಗಿರಿ ಹಂಚಿಕೆಯ ಚರ್ಚೆ. ಜೂನ್ 18ರ ನಂತರವೇ ಡಿಕೆಶಿ ಸರ್ಕಾರದ 2ನೇ ಹಂತ ಸಂಪುಟ ವಿಸ್ತರಣೆ. 40ಕ್ಕೂ ಹೆಚ್ಚು ಶಾಸಕರಿಂದ ಸಂಪುಟ ಸೇರಲು ಕಸರತ್ತು ನಡೀತಾ ಇದೆ. ಆಕಾಂಕ್ಷಿಗಳಾಗಿದ್ದಾರೆ. ಬಟ್ ಇಲ್ಲಿ ಅವಕಾಶ ಅನ್ನುವಂಥ ನಿಟ್ಟಿನಲ್ಲಿ ಯಾರಿಗೆ ಚಾನ್ಸ್ ಕೊಡಲಾಗುತ್ತೆ, ಯಾವ್ಯಾವ ಶಾಸಕರ ಲಾಭಿ ಇದೆ ಅಂತ ನೋಡೋದಾದ್ರೆ MC ಸುಧಾಕರ್, ಸುಬ್ಬಾರೆಡ್ಡಿ, SN ನಾರಾಯಣಸ್ವಾಮಿ ಬಂಗಾರಪೇಟೆ, KY ನಂಜೇಗೌಡ, ಪುಟ್ಟರಂಗಶೆಟ್ಟಿ, MR ಕೃಷ್ಣಮೂರ್ತಿ, ಪುಟ್ಟರಂಗಶೆಟ್ಟಿಯರ ಚಾಮರಾಜನಗರ, K ವೆಂಕಟೇಶ್ ಪಿರಿಯಾಯಿಪಟ್ಟಣ, ಅನಿಲ್ ಚಿಕ್ಕಮಾದು, ಇನ್ನು ಚಲುವರಾಯಸ್ವಾಮಿ, PM ನರೇಂದ್ರ ಸ್ವಾಮಿ, ರಮೇಶ್ ಬಂಡಿ ಸಿದ್ದೇಗೌಡ, HC ಬಾಲಕೃಷ್ಣ, CP ಯೋಗೇಶ್ವರ್, M ಕೃಷ್ಣಪ್ಪ, ಜಮೀರ್ ಅಹಮದ್, ರಿಜ್ವಾನ್ ಹರ್ಷದ್, ದಿನೇಶ್ ಗುಂಡೂರಾವ್, NA ಹ್ಯಾರಿಸ್ ಮತ್ತು ರಿಜ್ವಾನ್ ಹರ್ಷದ್ಗೆ ಚಾನ್ಸ್ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಜಮೀರ್ ಅಹಮದ್ ಖಾನ್ ವಿಚಾರದಲ್ಲಿ ಸ್ವಲ್ಪ ಡೌಟ್ ಇರುವಂಥದ್ದು. T ರಘುಮೂರ್ತಿ, BG ಗೋವಿಂದಪ್ಪ, ಬೇಳೂರು ಗೋಪಾಲಕೃಷ್ಣ, ಮಧು ಬಂಗಾರಪ್ಪ, P ದೇವೇಂದ್ರಪ್ಪ, BK ಸಂಗಮೇಶ್, KM ಶಿವಲಿಂಗೇಗೌಡ, ಮಂಕಾಳ್ ವೈದ್ಯ, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಲಕ್ಷ್ಮಣ್ ಸವದಿ ಇದ್ದಾರೆ, ಅಶೋಕ್ ಪಟ್ಟಣ್ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರು ಮತ್ತು ಲಕ್ಷ್ಮಣ್ ಸವದಿ, ಗಣೇಶ್ ಹುಕ್ಕೇರಿ, ಸಂತೋಷ್ ಲಾಡ್, ಮಹತೇಶ್ ಕೌಜಲಗಿ, ಪ್ರಸಾದ್ ಅಬ್ಬಯ್ಯ, HK ಪಾಟೀಲ್, GT ಪಾಟೀಲ್, GS ಪಾಟೀಲ್, ಶ್ರೀನಿವಾಸ್ ಮಾನೆ, ಶಿವರಾಜ್ ತಂಗಡಗಿ. ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತಾನೂ ಕೂಡ ಕೇಳಿ ಬರ್ತಾ ಇದೆ. B ನಾಗೇಂದ್ರ, HR ಗವಿಯಪ್ಪ, ರಾಘವೇಂದ್ರ ಹಿಟ್ನಾಳ್, ಅಜಯ್ ಸಿಂಗ್, ವಿಜಯಾನಂದ ಕಾಶ್ಯಪ್ಪನವರ್, ಶಿವಾನಂದ ಪಾಟೀಲ್. ಲಾಬಿ ಇರುವಂಥದ್ದು ಆಕಾಂಕ್ಷಿಗಳು. SR ಶ್ರೀನಿವಾಸ್, K ಷಡಕ್ಷರಿ, TB ಜಯಚಂದ್ರ ಇರುವಂತ 20 ಶಾಸಕರಿಗೆ ಸ್ಥಾನವನ್ನು ಒದಗಿಸಿಕೊಡಬೇಕು. ಆದರೆ ಇಲ್ಲಿ 40 ಶಾಸಕರು ಆಕಾಂಕ್ಷಿಗಳಾಗಿರುವಂಥದ್ದು. ಹೊಸಬರಿಗೂ ಕೂಡ ಅವಕಾಶ ಮಾಡಿಕೊಡಬೇಕು ಅನ್ನುವಂಥದ್ದಿದೆ. ಬಟ್ ಇದರಲ್ಲಿ ಇರುವಂಥ 20 ಸಚಿವ ಸ್ಥಾನದಲ್ಲಿ ಯಾರಿಗೆ ಯಾವ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ ನೋಡಿ. ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಪರ್ಸನ್ಸ್ ಅನ್ನ ತೆಗೆದುಕೊಂಡು ಮಾತನಾಡೋದಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಲಕ್ಷ್ಮಣ ಸವದಿ ಆಗಿರ್ಬೋದು, ಇನ್ನು ಸಂತೋಷ್ ಲಾಡ್ ವಿಚಾರಕ್ಕೆ ಕೆಲವೊಂದಿಷ್ಟು ಈಗ ಹ್ಯಾರಿಸ್ಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ರಿಜ್ವಾನ್ ಹರ್ಷದ್ಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥದ್ದಿದೆ. ಜಮೀರ್ ಅಹಮದ್ ಖಾನ್ ವಿಚಾರದಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಅವರ ಆಡಿಯೋ ಸಂಚಲನ, ಈ ಒಂದು ರಾಮಲಿಂಗಾರೆಡ್ಡಿಯ ರಾಜೀನಾಮೆ ವಿಚಾರದಲ್ಲಿ ಆ ಜಮೀರ್ ಅಹಮದ್ ಖಾನ್ ಆಡಿಯೋ ಎಲ್ಲಿ ಹೋಯ್ತು, ಅದ್ರ ಸುದ್ದಿನೇ ಇಲ್ಲ, ಆ ರೀತಿಯಾಗಿ ಆಗ್ಬಿಟ್ಟಿದೆ. ಸೊ ಅದು ಕೂಡ ಇರುವಂಥದ್ದು ತನಿಖೆಯಲ್ಲಿ ಅದನ್ನು ತನಿಖೆ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಒಂದಿಷ್ಟು ಮಧು ಬಂಗಾರಪ್ಪ ನೋಡಿ ಶಿಕ್ಷಣ ಸಚಿವರು ಆಗಿದ್ರು. ಸೊ ಈಗ ಅವರಿಗೆ ಯಾವ ಖಾತೆಯನ್ನು ಒದಗಿಸಿಕೊಡ್ಲಾಗುತ್ತೆ ಮತ್ತೆ ಅನ್ನುವಂಥದ್ದು. ಇನ್ನು KM ಶಿವಲಿಂಗೇಗೌಡ, ಮಂಕಾಳ್ ವೈದ್ಯ ಇವರೆಲ್ಲರೂ ಕೂಡ ಹಿರಿಯರು. ಹಾಗಾಗಿ
ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು, ಹಿರಿಯರಿಗೆ ಅವಕಾಶ ಮಾಡಿಕೊಡ್ಬೇಕಾ, ಮತ್ತೆ ಹೊಸಬರಿಗೆ ಅಲ್ಲಿ ಹೊಸಬರಿಗೆ ಅವಕಾಶ ಮಾಡಿಕೊಡ್ತಾರಾ, ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಮುಂದೆ ಇರುವಂತ ಸವಾಲು. ಸಚಿವರ ಶಾಸಕರ ಲಾಬಿ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ಹಗರಣ ವಿಚಾರದಲ್ಲಿ ಆದಂತ ಸುದ್ದಿ. ಶಾಸಕ ಬೇಳೂರು ಗೋಪಾಲಕೃಷ್ಣಗೆ ಮಂತ್ರಿ ಸ್ಥಾನ ನೀಡುವಂತೆ ಆಗ್ರಹ ಕೇಳಿ ಬರ್ತಾ ಇದೆ. ಸಿಗಂದೂರು ದೇವಸ್ಥಾನದಲ್ಲಿ ಬೇಳೂರು ಹೆಸರಿನಲ್ಲಿ ಪೂಜೆ. ಕರೂರು ಹೋಬಳಿ ಕಾಂಗ್ರೆಸ್ ಮುಖಂಡರಿಂದ ವಿಶೇಷ ಪೂಜೆ. ಸಿಗಂದೂರು ಚೌಡೇಶ್ವರಿಗೆ ವಿಶೇಷ ಪೂಜೆ, ಮಹಾಮಂಗಳಾರತಿ. ಎರಡನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ಸಿಗುವ ನಿರೀಕ್ಷೆಯಲ್ಲಿರುವಂತಹ ಶಾಸಕ ಬೇಳೂರು ಗೋಪಾಲಕೃಷ್ಣಗೆ ಮಂತ್ರಿ ಸ್ಥಾನ ನೀಡುವಂತೆ ಆಗ್ರಹ ಕೇಳಿ ಬರ್ತಾ ಇದೆ. ಸಿಗಂದೂರು ದೇವಸ್ಥಾನದಲ್ಲಿ ಬೇಳೂರು ಹೆಸರಿನಲ್ಲಿ ಪೂಜೆಯನ್ನ ಮಾಡಿಸಲಾಗ್ತಾ ಇದೆ. ಕರೂರು ಹೋಬಳಿ ಕಾಂಗ್ರೆಸ್ ಮುಖಂಡರಿಂದ ವಿಶೇಷ ಪೂಜೆ. ಈಗಾಗಲೇ ಎಲ್ಲರೂ ಕೂಡ ಆಕಾಂಕ್ಷಿಗಳಾಗಿದ್ದಾರೆ. ಸಿಗಂದೂರು ಚೌಡೇಶ್ವರಿಗೆ ವಿಶೇಷ ಪೂಜೆ, ಮಹಾಮಂಗಳಾರತಿಯನ್ನು ಸಲ್ಲಿಸಿದ್ದಾರೆ. ಬೇಳೂರು ಗೋಪಾಲಕೃಷ್ಣಗೆ ಚಾನ್ಸ್ ಸಿಗಲಿ, ಎರಡನೇ ಪಟ್ಟಿಯಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಬೇಳೂರು ಎರಡನೇ ಪಟ್ಟಿಯಲ್ಲಾದ್ರೂ ಅವಕಾಶ ಸಿಗಲಿ ಅಂತ ಪೂಜೆಯನ್ನ, ಸಿಗಂದೂರು ಚೌಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸ್ತಾ ಇರುವಂತದ್ದು. ನೋಡಿ, ಈ ರೀತಿಯಾಗಿ ಎಲ್ಲರೂ ಕೂಡ ಅವರವರದೇ ಪ್ರಯತ್ನದಲ್ಲಿದ್ದಾರೆ. ಇದೀಗ ಬೇಳೂರು ಗೋಪಾಲಕೃಷ್ಣ ಬೆಂಬಲಿಗರು ಸಲ್ಲಿಸಿರುವಂತಹ ಪೂಜೆ, ಎರಡನೇ ಪಟ್ಟಿಯಲ್ಲಿ ಅವರ ಹೆಸರು ಇರಲಿ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹಾಗಾಗಿ ಸಾಕಷ್ಟು ಜಿದ್ದಾಜಿದ್ದಿ. ಇದು ಡಿ.ಕೆ. ಶಿವಕುಮಾರ್ಗೆ ಸವಾಲು, ಯಾವ ರೀತಿಯಾಗಿ ಎದುರಿಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ.